ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 15 ಬೇರೆ ಬೇರೆ ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಹಾಗೆ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು 15 ಸೀರೆಗಳಿಗೆ ಕುಚ್ಚುಗಳನ್ನು ಕಟ್ಕೋಬೋದು. ನಾನಿಲ್ಲಿ 147 ಇರುವಂತಹ 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಂದ್ಗಡೆ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸೀರೆಗೆ ಎಷ್ಟು ಬೇಕೋ ಉದ್ದವಾದ ಕುಚ್ಚು ಒಂದೇ ಸಲಕ್ಕೆ ರೆಡಿ ಮಾಡೋದು ಯಾವ ಥರ ಅಂತ ಆಲ್ರೆಡಿ ನಾನು ಜಾಸ್ತಿ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ ವಿಡಿಯೋನ. ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲ ಡಿಸೈನನ್ನು ನಾನು ಒಂದೊಂದೇ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟ್ ಡಿಸೈನ್ಗೆ ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ಹೋಲು ಕರೆಕ್ಟಾಗಿ ಬೀಳುತ್ತೆ ನೋಡಿ, ಈ ಥರ. ಹಾಗೆ ಸೀರೆ ಕೂಡ ಹಾಳಾಗೋದಿಲ್ಲ. ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಈ ಥರ ಕೆಳಗಡೆಯಿಂದ ಮೇಲ್ ತರಬೇಕು ನೋಡಿ. ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಲೀಸಾಗಿ ಬಂದ್ಬಿಡುತ್ತೆ. 147 ತಗೊಂಡಿದ್ನಲ್ಲ, ಡಬಲ್ ಮಾಡ್ಕೊಂಡಾಗ 287 ಕುಚ್ಚು ಬರುತ್ತೆ. ಈ ಥರ ಇಟ್ಕೊಂಡು ಇವಾಗ ನೋಡಿ, ನಾನು ಕೆಳಗಡೆ ಇದೆಯಲ್ಲ ಅದನ್ನು ಅಂದಾಜ್ ಮೇಲೆ ಒಂದು 2 ಭಾಗ ಮಾಡ್ಕೋತೀನಿ. ಈ ಥರ ಅಂದಾಜ್ ಮೇಲೆ ಮಾಡ್ಕೊಳ್ಳಿ. ಇವಾಗ ಇದನ್ನ ಈ ಥರ ಇಟ್ಕೊಳ್ಳಿ. ಮುಂದ್ಗಡೆ ಜಡೆ ಥರ ಒಂದು ಪಾರ್ಟನ್ನು ಈ ಕಡೆ ತಗೊಳ್ಳಿ, ಈ ಪಾರ್ಟನ್ನು ಈ ಕಡೆ ತಗೊಂಡು, ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂಥರ ಡಾಲ್ ಶೇಪಲ್ಲಿ ಕಾಣಿಸುತ್ತೆ. ಈ ಡಿಸೈನಲ್ಲಿ ಈ ಥರ ಟೈಟಾಗಿ ಇಟ್ಕೋತೀವಲ್ಲ, ಅದೇ ಮೇನ್ ಇಂಪಾರ್ಟೆಂಟು. ನಾನಿವಾಗ ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ತಗೊಂಡು ಬಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಬಿಚ್ಕೊಳ್ಳೋದಿಲ್ಲ, ಹಾಗೆ ಕೈಯಿಂದ ಕೂಡ ಜರುಗೋದಿಲ್ಲ. 1-2 ಸಲ 3 ಸಲ ಸುತ್ಕೊಂಡ್ಮೇಲೆ ಕರೆಕ್ಟಾಗಿ ಬ್ಯಾಕ್ ಸೈಡಿಂದ ಈ ಥರ ಮಿಡಲ್ನಲ್ಲಿ ತಗೊಂಡು ಬನ್ನಿ. ಈ ಥರ ಇದಕ್ಕೆ ಒಂದು 3 mm ಇರುವಂತಹ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಮತ್ತೆ ವಾಪಸ್ ಅಲ್ಲೇನೆ ಈ ಥರ ಬ್ಯಾಕ್ ಸೈಡ್ ತಗೊಂಡೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಮತ್ತೆ ಇಲ್ಲಿ 1-2 ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ಡು ಎಷ್ಟು ಬೇಕೋ ನೋಡಿಕೊಂಡು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಉದ್ದನ್ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಬಿಟ್ಕೊಂಡ್ರೆ ಸಾಕು. ಹಾಗೆ ಕುಚ್ಚು ಕೂಡ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಇದನ್ನು ನೀವು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಒಂದು ಕುಚ್ಚಾದ್ಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೋಬೋದು. ಈ ಡಿಸೈನ್ಗೆ ಒಂದು 400 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಸೆಕೆಂಡ್ ಡಿಸೈನ್ಗೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಇವಾಗ ಕೂಡ 147 ಇರುವಂತಹ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ತಗೊಂಡು ಬರ್ತೀನಿ. ತಂದು ಇದಕ್ಕೆ ನಾನು ಒಂದು ಈ ಥರ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಬೀಡನ್ನು ಕುಚ್ಚು ಒಳಗಡೆ ಹಾಕಿ, ಕುಚ್ಚು ಇವಾಗ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಕುಚ್ಚು ಎಷ್ಟು ಬೇಕೋ ನೋಡ್ಕೊಂಡು ಈ ಥರ ಸಮವಾಗಿ ಇಟ್ಕೊಂಡು ಈ ನೀಡಲ್ಲಿ ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಹೂ ಕಟ್ತೀವಲ್ಲ ಆ ಥರ ಕೂಡ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನು ಹತ್ರ ಮಾಡಿಕೊಂಡ್ರೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೊಳ್ಳಿ. ದೂರ ಮಾಡಿಕೊಂಡ್ರೆ 300ವರೆಗೂ ಮಾಡ್ಕೋಬೋದು. ನೆಕ್ಸ್ಟು ಮತ್ತೆ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ನಾನು ರಿಂಗ್ ಬೀಡನ್ನು ಬಳಸಿ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಈ ಥರ ಕುಚ್ಚನ್ನು ತಂದ ಮೇಲೆ ರಿಂಗ್ ಬೀಡನ್ನು ಹಾಕಬೇಕು. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಳ್ಳಿ.
ಜಾಸ್ತಿ ಉದ್ದ ಬೇಕಿದ್ರೆ ಉದ್ದ ಬಿಟ್ಕೊಳ್ಳಿ, ಶಾರ್ಟ್ ಬೇಕಿದ್ರೆ ಶಾರ್ಟ್ ಆಗಿ ಮಾಡ್ಕೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಬ್ಯಾಕ್ ಸೈಡಿಂದ ನೀಡಲ್ ಈ ಥರ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡಬೇಕು. ಈಗ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡಿ ಈ ರಿಂಗ್ ಬೀಡಿ ಥರ ಮಾಡ್ಕೊಳ್ಳಿ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು. ಗ್ಯಾಪ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಹೋಲನ್ನು ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಇದಕ್ಕೆ ನಾನು ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಈ ಬೀಡನ್ನು ಹಾಕಿದ ಮೇಲೆ ಕುಚ್ಚು ನಿಮಗೆ ಎಷ್ಟು ಬೇಕಾಗುತ್ತೋ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇವಾಗ ಜರಿ ಥ್ರೆಡ್ಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತರಬೇಕು. ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. ರೆಡಿ ಇರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಈ 2 ಥರದ ಕುಚ್ಚು ಕೂಡ ನಾನು 147 ತಗೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 287 ಆಗುತ್ತೆ. ಇದಕ್ಕೆ ಒಂದು ಈ ಥರ ಆರ್ಟ್ ಶೇಪಲ್ಲಿರುವಂತಹ ಬೀಡನ್ನು ಹಾಕ್ತಾ ಇದ್ದೀನಿ. ಬೀಡ್ಸ್ ಇಷ್ಟಪಡೋರು ಈ ಥರ ಕುಚ್ಚುಗಳನ್ನು ಟ್ರೈ ಮಾಡಿ. ಇದನ್ನು ನೋಡಿ ಈ ಥರ ಇಟ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ತೀನಿ. ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡನ್ನು ಈ ಥರ ಮಾಡ್ಕೊಳ್ಳಿ. ಇದಕ್ಕೂ ಅಷ್ಟೇ ಒಂದು 300ರಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟು 6th ಒಂದು ಡಿಸೈನು. ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿರುವ ಕುಚ್ಚನ್ನು ಈ ಥರ ತಗೊಂಡು ಬಂದು ಈ ಥರ ಇಟ್ಕೊಳ್ಳಿ ಸಮವಾಗಿ. ನಾರ್ಮಲ್ ಆಗಿ ಇವಾಗ ಕುಚ್ಚು ಯಾವ ಥರ ಹಾಕ್ತಿರೋ ಆ ಥರ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸಲ ಈ ಥರ ಸುತ್ಕೊಳ್ಳಿ. ಮೊದಲು ಈ ಥರ ಸುತ್ಕೊಂಡು ಈ ಥರ ಇಲ್ಲಿ ಚುಚ್ಚಿ ಇಲ್ಲಿ ಸೈಡಲ್ಲಿ ಬರಲಿ. ಈ ಥರ ತಗೊಂಡು ಬನ್ನಿ. ಇದಕ್ಕೆ ನಾನು ಒಂದು 2 ಬೀಡ್ಗಳನ್ನು ಹಾಕ್ತಾ ಇದ್ದೀನಿ. 3 mm ಇರುವಂತಹ 2 ಬೀಡ್ಗಳು. ಇದು ಕರೆಕ್ಟಾಗಿ ಉದ್ದ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಇಟ್ಕೊಂಡು ಈ ಕಡೆ ತಗೊಂಡು ಬನ್ನಿ. ಇವಾಗ ನೀಡಲನ್ನು ಚುಚ್ಚಿ ಈ ಕಡೆ ತರಬೇಕು ಇವಾಗ. ಓಕೆ, ಇವಾಗ ಮತ್ತೆ ಇಲ್ಲೂ ಕೂಡ 2 ಬೀಡ್ಗಳನ್ನು ಹಾಕ್ತೀನಿ. ಇವಾಗ ಈ ಡಿಸೈನ್ ಇದೆಯಲ್ಲ 4 ಬೀಡ್ವರೆಗೂ ಕೂಡ ಹಾಕ್ಕೋಬೋದು, 5 ಬೀಡ್ವರೆಗೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಬೀಡ್ಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ, ಈ ಥರ ಇಟ್ಕೊಂಡು ಇದನ್ನು ಇವಾಗ ಈ ದಾರವನ್ನು ಈ ಕಡೆ ತಂದು ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ ಈಗ. ಓಕೆ, ಒಂದು 2 ಸಲ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಫಸ್ಟ್ ಬೀಡ್ ಕೆಳಗಡೆ ಬರಲಿ. ಈ ಥರ ಫಸ್ಟ್ ಬೀಡ್ ಕೆಳಗಡೆ ಜರಿ ಥ್ರೆಡ್ ಬರಬೇಕು.
ಈ ಬೀಡ್ ಕೆಳಗಡೆಯಿಂದ ನೆಕ್ಸ್ಟ್ ಈ ಕಡೆನೂ ಕೂಡ ಫಸ್ಟ್ ಬೀಡು, ಈ ಕಡೆನೂ ಫಸ್ಟ್ ಬೀಡ್ ಕೆಳಗಡೆ ತಗೊಳ್ಳಿ, 1-2 ಸಲ ತಗೊಳ್ಳಿ ಅದರ ಮೇಲ್ಗಡೆ. ಮತ್ತೆ ಸೆಕೆಂಡ್ ಬೀಡ್ ಕೆಳಗಡೆ ಸುತ್ಕೊಳ್ಳಿ. ಇಲ್ಲೂ ಕೂಡ 1-2 ಸಲ ಅಥವಾ 3 ಸಲ, ಒಂದು ವೇಳೆ ಕಂಟಿನ್ಯೂ ಬೀಡ್ಸ್ ಇದ್ದರೆ 2 ಸಲ ಸುತ್ತಾ ಬನ್ನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಒಂದು ಲಾಸ್ಟಲ್ಲಿ 2 ಸಲ ಸುತ್ತಕೊಂಡು 2 ಸಲ ಲಾಕ್ ಮಾಡಿ ಬ್ಯಾಕ್ ಸೈಡಿಂದ ನೀಡಲು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡು ಕಟ್ ಮಾಡ್ಕೋತೀನಿ. ಈಗ ಈ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದಕ್ಕೆ ನೀಟಾಗಿ ಕರೆಕ್ಟಾಗಿ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂದರೆ ಇದನ್ನು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 400 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ಹೋಲನ್ನು ಮಾಡ್ಕೋತೀನಿ. 7th ಒನ್ನು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ತಗೊಂಡು ಬನ್ನಿ. ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಂದು ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದಿಷ್ಟು ಉದ್ದಕ್ಕೆ ಇರಲಿ, ಇದು ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗತ್ತೆ. ಇವಾಗ ಮೊದಲು ಕುಚ್ಚನ್ನು ಕಟ್ಕೊಳ್ಳೋಣ ಜರಿ ಥ್ರೆಡ್ಡಿಂದ. ಕುಚ್ಚನ್ನು ಕಟ್ಕೊಳ್ಳಿ. ಲಾಕ್ ಆದಮೇಲೆ ಒಂದು 3-4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ಈ ಥರ ತಂದು ಹಾಗೆ ಇಟ್ಕೊಳ್ಳೋಣ ಈ ಥರ. ಇವಾಗ ಇದರ ಒಳಗಡೆಗೆ ಒಂದು ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ, ಮೀಡಿಯಮ್ ಸೈಜು ಬೀಡು. ಕರೆಕ್ಟಾಗಿ ಅದು ಪೂರ್ತಿಯಾಗಿ ಕಾಣಿಸ್ಬಾರ್ದು, ಆ ಥರ ಒಳಗಡೆ ಹಾಕಿ ಬ್ಯಾಕ್ ಸೈಡಿಂದ ನೀಡಲ್ ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಬಫ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಇದನ್ನಿದೆಯಲ್ಲ ಸೀರೆ ಪೂರ್ತಿ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇವಾಗ ಒಂದು 3-4 ಸಲ ಈ ಥರ ಸುತ್ತಕೊಂಡು ಈ ಥರ ನೀವು 2 ಸ್ಟೆಪ್ ಕೂಡ ಮಾಡ್ಕೋಬೋದು. ಮತ್ತು ಈ ಕಡೆನೂ ಕೂಡ ತೆಗೆದು ಅಲ್ಲಿ ಕೂಡ ಬೀಡನ್ನು ಹಾಕಿ 2 ಸ್ಟೆಪ್ಪಲ್ಲೂ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 450 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಹತ್ರ ಮಾಡಿಕೊಂಡ್ರೆ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು 8th ಒಂದು ಡಿಸೈನು. ಈ ಕುಚ್ಚನ್ನು ಈ ಥರ ತಂದಮೇಲೆ ಇದಕ್ಕೆ ನಾನು ಸ್ಕ್ವೇರ್ ಶೇಪ್ ಇರುವ ಬೀಡನ್ನು ಹಾಕ್ತಾ ಇದ್ದೀನಿ. ಸ್ಕ್ವೇರ್ ಶೇಪ್ ಅಥವಾ ಡೈಮಂಡ್ ಶೇಪು. ಇದನ್ನು ಈ ಥರ ಇಟ್ಕೊಂಡು ಕುಚ್ಚು ಸಮವಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಉದ್ದ ಎಷ್ಟು ಬೇಕು ನೋಡ್ಕೊಳ್ಳಿ. ನಿಮಗೆ ಕೆಲವೊಬ್ರು ಶಾರ್ಟಾಗಿ ಹಾಕಿಸ್ತಾರೆ, ಕೆಲವೊಬ್ರು ಉದ್ದವಾಗಿ ಬೇಕು ಅಂತ ಕೇಳ್ತಾರೆ. ನೀವು ಕಸ್ಟಮರ್ಗಳಿಗೆ ಕೇಳಿಕೊಂಡು ನಿಮ್ಮ ಮೇಲೆ ಬಿಟ್ಟರೆ ನೀಟಾಗಿ ನೋಡಿಕೊಂಡು ಹಾಕಿ. ಇಲ್ಲ ಅಂದರೆ ಅವ್ರು ಯಾವ ಥರ ಹೇಳ್ತಾರೋ ಆ ಥರ ನೀಟಾಗಿ ಹಾಕ್ಕೊಟ್ಬಿಟ್ರೆ ಕಸ್ಟಮರ್ಗಳು ಜಾಸ್ತಿ ಬರ್ತಾರೆ ನಿಮ್ಮ ಹತ್ರ. ಈ ಥರ ಒಂದೊಂದು ಕುಚ್ಚನ್ನು ಒಂದೊಂದು ಹಾಕಿ ಸ್ಯಾಂಪಲ್ಸ್ಗಳನ್ನಾಗಿ ಮಾಡಿಟ್ರೆ ಕಸ್ಟಮರ್ಗಳು ಬಂದಾಗ ತೋರಿಸೋದಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ನೋಡಿ, ಈ ಥರ ಒಂದಿಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡು ಈ ಬೀಡನ್ನು ಈ ಥರ ಮಾಡಿಕೊಂಡೆ. ಇದಕ್ಕೂ ಕೂಡ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನೆಕ್ಸ್ಟು 9th ಒಂದು ಡಿಸೈನು. ಮೊದಲು ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಕುಚ್ಚನ್ನು ತಂದು ಉದ್ದ ಒಂದಿಷ್ಟು ಬಿಟ್ಕೊಂಡು ಮೊದಲು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಜರಿ ಥ್ರೆಡ್ಡಿಂದ ಲಾಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 3-4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ತಂದು ಇದು ಹಾಗೆ ಇರಲಿ. ಇವಾಗ ಇದಕ್ಕೆ ನಾನು ಒಂದು ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಥರ ಮುಂದ್ಗಡೆ ಬರಲಿ ರಿಂಗ್ ಬೀಡು. ಕರೆಕ್ಟಾಗಿ ಇದನ್ನು ಈ ಥರ ಇಟ್ಕೊಂಡು ಈ ರಿಂಗ್ ಬೀಡ್ ಇಲ್ಲಿ ಟೈಟಾಗಿ ಹಿಡ್ದು ಇದೇ ಜರಿ ಥ್ರೆಡ್ಡಿಂದನೇ ಮತ್ತೆ ಕುಚ್ಚನ್ನು ಕಟ್ಕೋತೀನಿ. ಈ ಥರ ತಂದಮೇಲೆ ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3-4 ಸಲ ಸುತ್ತಿದ ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಕಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.
ಈ ಬೀಡಿದೆಯಲ್ಲ ಈ ಥರ ಮಾಡ್ಕೊಳ್ಳಿ. ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಕ್ವೇರ್ ಬೀಡಲ್ಲೂ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ 10th ಒಂದು ಡಿಸೈನು. ಇದನ್ನು ಕೂಡ ನಾನು ರಿಂಗ್ ಬೀಡನ್ನು ಬಳಸಿ ಮಾಡ್ತಾ ಇದ್ದೀನಿ. ರಿಂಗ್ ಬೀಡನ್ನು ಬಳಸ್ಕೊಂಡು ತುಂಬ ರೀತಿಯಲ್ಲಿ ನಾವು ಮಾಡ್ಕೋಬೋದು ಡಿಸೈನ್ಗಳನ್ನು. ರಿಂಗ್ ಬೀಡನ್ನು ಮೊದಲೇ ಪೋಣಿಸ್ಕೋಬೇಕು. ಈ ಥರ ಪೋಣಿಸ್ಕೊಂಡು ಅದಾದಮೇಲೆ ಈ ಥರ ತಗೊಂಡು ಬನ್ನಿ. ಈ ಥರ ತಂದು ನಾನೀಗ ಯಾವ ಥರ ತೋರಿಸ್ತೀನೋ ಆ ಥರ ಇಟ್ಕೊಳ್ಳಿ. ಬೀಡು ಈ ಥರ ಇಟ್ಕೋಬೇಕು ಕೈಯಲ್ಲಿ. ನಮ್ಮ ಈ ಎಡಗೈನ ಬೆರಳಲ್ಲಿ ಈ ಥರ ಇಟ್ಕೊಂಡು ಒಂದು ಅಂದಾಜು ಮೇಲೆ ಕುಚ್ಚಿದೆಯಲ್ಲ ಇದ್ರ ಒಳಗಡೆಗೆ ಅಂದಾಜು ಮೇಲೆ 2 ಭಾಗ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡು ತಗೊಂಡೋಗ್ಬೇಕು. ನೋಡಿ ಈ ಥರ ಬರುತ್ತೆ. ಆವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಇವಾಗ ಜರಿ ಥ್ರೆಡ್ಡಿಂದ ನಾವು ಕುಚ್ಚನ್ನು ಕಟ್ಕೋಬೇಕು. ಈ ಥರ ಬ್ಯಾಕ್ ಸೈಡಿಂದ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು 3 mm ಇರುವಂತಹ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಬೀಡು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಥರ ಹಾಕ್ಕೊಂಡು ಮತ್ತೆ ಸುತ್ತೀನಿ. ಈ ಥರ ಸುತ್ತಿ ಒಂದೆರಡು ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇನ್ನೂ ಉದ್ದ ಬೇಕಿದ್ರೆ ಉದ್ದ ಕೂಡ ಮಾಡ್ಕೊಳ್ಳಿ. ನಾನೊಂದಿಷ್ಟೇ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. 10 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 11th ಒಂದು ಡಿಸೈನು. ಮೊದಲು ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು ರೆಡಿ ಇರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಂದು ಇದಕ್ಕೆ ಒಂದು ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ನಾವು ಕುಚ್ಚನ್ನು ಕಟ್ಕೋಬೇಕು. ಬ್ಯಾಕ್ ಸೈಡಿಂದ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 2 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಬೀಡು ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಇಟ್ಕೊಂಡು ಮತ್ತೆ ಈ ಥರ ಸುತ್ಕೊಳ್ಳಿ 1-2 ಸಲ. ಆವಾಗ ಬೀಡು ಬಿಚ್ಕೊಳ್ಳೋದಿಲ್ಲ. ಮತ್ತೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಉದ್ದ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡು ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದು 350 ಅಥವಾ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 12th ಒಂದು 12ನೇ ಡಿಸೈನು. ಈ ಥರ ಮೊದಲು ಕುಚ್ಚನ್ನು ತಂದು ಕುಚ್ಚು ಎಷ್ಟು ಉದ್ದ ಬೇಕೋ ಮೊದಲೇ ನೋಡ್ಕೊಂಡು ಇಟ್ಕೊಳ್ಳಿ. ರೆಡಿ ಮಾಡ್ಕೊಂಡಿರುವಂತಹ ಜರಿ ಥ್ರೆಡನ್ನು ಕೆಳಗಡೆಯಿಂದ ಮೇಲ್ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಕುಚ್ಚನ್ನು ಸುತ್ಕೊಳ್ಳಿ. ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಪರ್ಲನ್ನು ಹಾಕ್ತಾ ಇದ್ದೀನಿ. 3 mm ಇರುವಂತಹ ಪರ್ಲ್ ಬೇಕಿದ್ದರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡ್ಕೋಬೋದು ಕೂಡ. ಇಲ್ಲಾಂದರೆ ಬೀಡ್ ಕೂಡ ಚೇಂಜ್ ಮಾಡ್ಕೋಬೋದು. ಇದೇ ಹಾಕಬೇಕಂತೇನಿಲ್ಲ. ನಿಮಗೆ ಕಾಂಬಿನೇಷನ್ ಯಾವ ಥರ ಇರುತ್ತೆ ಸೀರೆಯಲ್ಲಿ ನೋಡಿಕೊಂಡು ಬೀಡ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಸೀರೆಗೆ. ನೆಕ್ಸ್ಟ್ 13ನೇ ಡಿಸೈನು. ಈ ಥರ ಕುಚ್ಚು ತಗೊಂಡಿದ್ದೀನಿ. ಇದಕ್ಕೆ ಈ ಥರ ಬೀಡು, ಇದಕ್ಕೆ ಹೋಲ್ ಬರೋದಿಲ್ಲ. ಕುಚ್ಚಿಗೆ ಜಾಸ್ತಿ ಬೀಡ್ಸ್ ಬೇಡ ಅಂದರೆ ಅವ್ರಿಗೆ ಈ ಥರ ಕುಚ್ಚನ್ನು ಹಾಕಿ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಬೀಡ್ ಕೂಡ ಜಾಸ್ತಿ ದೊಡ್ಡದಾಗಿ ಕಾಣೋದಿಲ್ಲ.
ಇವಾಗ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ಕೋಬೇಕು. ಬೀಡ್ ಇಷ್ಟ ಇಲ್ಲ, ಜಾಸ್ತಿ ದೊಡ್ಡ ದೊಡ್ಡಾಗಿರುವಂತಹ ಬೀಡ್ಗಳು ಬೇಡ ಅಂದರೆ ಅವ್ರಿಗೆ ಈ ಥರ ಚಿಕ್ಕದಾಗಿರುವಂತಹ ರೌಂಡ್ ಬೀಡ್ ಇರುತ್ತಲ್ಲ, ರಿಂಗ್ ಬೀಡು, ಅದನ್ನು ಹಾಕಿಕೊಡಿ. ಕುಚ್ಚು ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈ ಕುಚ್ಚು ಜಾಸ್ತಿ ಸ್ವಲ್ಪ ಶಾರ್ಟ್ ಇದ್ರೇ ಚೆಂದ ಕಾಣಿಸುತ್ತೆ. ಇದಕ್ಕೆ ಒಂದು 300 ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 14ನೇ ಡಿಸೈನು. ಮೊದಲು ಈ ಥರ ಹೋಲ್ ಮಾಡ್ಕೋತೀನಿ. ಇದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಈ ಥರ ತಂದು, ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಂಡಿಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಜರಿ ಥ್ರೆಡ್ ಈ ಥರ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ 1-2 ಸಲ ಸುತ್ತಕೊಂಡು ಅಥವಾ 3 ಸಲ ಸುತ್ತಿ ಇದಕ್ಕೆ ಒಂದು ಫ್ಲವರ್ ಬೀಡನ್ನು ಹಾಕ್ತಾ ಇದ್ದೀನಿ. ಬೀಡ್ ಚೇಂಜ್ ಮಾಡ್ಕೋಬೋದು, ಇದೇ ಬೀಡ್ ಹಾಕಬೇಕಂತೇನಿಲ್ಲ. ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಇಟ್ಕೊಂಡು ಮತ್ತೆ ಇನ್ನೊಂದು ಸಲ ಇದ್ರ ಒಳಗಡೆಯಿಂದ ಈ ಥರ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1-2 ಸಲ ಈ ಥರ ಸುತ್ಕೊಳ್ಳಿ. ಸುತ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋಬೇಕು. ಕುಚ್ಚು ಉದ್ದ ನೋಡಿ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೋಡಿ, ಒಂಥರ ಗೊಂಬೆ ಮುಖ ಕಾಣಿಸುತ್ತಲ್ಲ, ಆ ಥರ ಕಾಣಿಸುತ್ತೆ. ನೆಕ್ಸ್ಟ್ ಲಾಸ್ಟ್ 15ನೇ ಡಿಸೈನ್ ನೋಡಿ. ಈ ಒಂದು ವಿಡಿಯೋ ನೋಡಿಬಿಟ್ರೆ ಸಾಕು, 15 ಸೀರೆಗಳಿಗೆ ಕುಚ್ಚುಗಳನ್ನು ಕಟ್ಕೋಬೋದು. ಈ ಕುಚ್ಚನ್ನು ತಂದು ಇದಕ್ಕೆ ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಈ ಡಿಸೈನ್ಗೆ ಸ್ವಲ್ಪ ಉದ್ದನೇ ಬೇಕಾಗುತ್ತೆ. ಈ ಥರ ಇಟ್ಕೊಂಡು ಮೊದಲು ಜರಿ ಥ್ರೆಡನ್ನು ಈ ಥರ ಬ್ಯಾಕ್ ಸೈಡಿಂದ ತಂದು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಒಂದು 3-4 ಸಲ ಈ ಥರ ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಇದು ಹಾಗೆ ಇರಲಿ, ಇಲ್ಲ ಅಂದರೆ ಕಟ್ ಕೂಡ ಮಾಡ್ಕೋಬೋದು. ಕಟ್ ಮಾಡ್ಕೋತೀನಿ, ಇಲ್ಲಾಂದರೆ ದಪ್ಪ ಆಗಿಬಿಡುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದು ಕಲರ್ ದಾರವನ್ನು ತಗೊಂಡು ಇದರ ಒಳಗಡೆ ಹಾಕ್ತೀನಿ ಕರೆಕ್ಟಾಗಿ. ಈ ಥರ ಇಟ್ಕೊಳ್ಳಿ. ಇವಾಗ ಮತ್ತೆ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಈ ಥರ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಕೆಳಗಡೆದು ಕಡಿಮೆ ತಗೊಳ್ಳಿ, ಇಲ್ಲ ಅಂದರೆ ಎರಡೂ ಕೂಡ 120 ತಗೊಂಡ್ರೆ ಸಾಕು. ಜಾಸ್ತಿ ದಪ್ಪ ಆಗಿಬಿಡುತ್ತೆ ಕಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಥರ ಸುತ್ತಕೊಂಡು ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಿಮ್ಮ ಬೆರಳಿಂದ ಟೈಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಈ ಥರ ಸುತ್ಕೊಳ್ಳಿ. ಮತ್ತೆ ಅದರ ಒಳಗಡೆಯಿಂದ ಒಂದು ಸಲ ಹಾಕಿ ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಮತ್ತೆ 1-2 ಸಲ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ತಂದು ಕೆಳಗಡೆ ಕಟ್ ಮಾಡಿ. ಇವಾಗ ಕೆಳಗಡೆದು ಎಷ್ಟಿದೆಯೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ನೋಡಿ, ಜಾಸ್ತಿ ದಪ್ಪವಾಗಿ ಉದ್ದವಾಗಿ ಕುಚ್ಚು ಬೇಕು ಅಂದಾಗ ಈ ಥರ ಕುಚ್ಚುಗಳನ್ನು ಹಾಕಿ, ಹಾಗೆ ಒಂದೇ ಡಿಸೈನಲ್ಲಿ ಡಬಲ್ ಕಲರ್ ಬೇಕು ಅಂತ ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇವತ್ತು ತೋರಿಸಿರುವಂತಹ ಎಲ್ಲ ಡಿಸೈನ್ಗಳಿಗೂ ಒಂದು 250 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಎಲ್ಲ ಡಿಸೈನ್ಗಳನ್ನು ತೋರಿಸ್ತೀನಿ ಒಟ್ಟಿಗೆ. ಓಕೆ ಫ್ರೆಂಡ್ಸ್, ನೋಡಿ 15 ಡಿಸೈನ್ಗಳು ಈ ಥರ ಇವೆ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದು, ಹಾಗೆ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.